ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಎಲ್ರಿಗೂ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡೋಣ. ಫಸ್ಟಿಗೆ ನೋಡ್ರಿ, ಇಲ್ಲಿ ನಾನು ಸಂಕ್ರಾಂತಿ ಸ್ಪೆಷಲು ನಮ್ಮ ಕಡೆ ಸಜ್ಜಿ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ಮಾಡ್ತಾರೆ. ಅದರಲ್ಲೂ ನಾನು ಶೇಂಗಾದ ಹೋಳಿಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಾರಿ ಫ್ರೆಂಡ್ಸ್, ಇದು ಹಬ್ಬ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೋಡ್ರಿ, ಶೇಂಗಾ ಹೋಳಿಗೆನ ಮಸ್ತಾಗಿ ಮಾಡ್ಬೋದು, ಭಾಳ ಈಸಿ ಕೂಡ ರೀ ಈ ಮೆಥಡ್ ಒಳಗೆ ಮಾಡಿದ್ರೆ. ಮತ್ತು ನೀವು ಇದನ್ನು ಎಷ್ಟು ದಿವಸ ಬೇಕಿದ್ರೆ ಇಟ್ಟು ತಿನ್ಬೋದು. ನೋಡ್ರಿ, ಹೋಳಿಗೆ ಮಾಡೋಕೆ ಫಸ್ಟ್ ಶೇಂಗಾನ ಚೆಂದಾಗಿ ಹುರ್ಕೊಂಡು ಈ ಥರ ಸಿಪ್ಪೆ ತೆಗೆದು ಕಾಳು ಮಾಡಿ ಇಟ್ಕೋಬೇಕು ನೋಡ್ರಿ. ಮತ್ತು ಫ್ರೆಂಡ್ಸ್, ನೀವು ಶೇಂಗಾನ ಎಷ್ಟು ಚೆಂದ ಹುರಿತೀರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು, ಅಷ್ಟು ಮಸ್ತಾಗಿ ನಿಮ್ಗೆ ಹೂರ್ಣ ರೆಡಿ ಆಗ್ತೈತಿ. ನೋಡ್ರಿ, ಸಿಪ್ಪೆನೆಲ್ಲ ಬಿಡಿಸಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಹಾಗೇನೆ ವಿಡಿಯೋಸ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಫ್ರೆಂಡ್ಸ. ನೆಕ್ಸ್ಟ್ ಬೆಲ್ಲ ನೋಡ್ರಿ, ಅರ್ಧ ಬಟ್ಲು ಬೆಲ್ಲ ತೊಗೊಂಡಿನಿ. ಒಂದು ಬಟ್ಲು ಫುಲ್ಲು ಶೇಂಗಾ, ಅದಕ್ಕೆ ಅರ್ಧ ಬಟ್ಲು ಬೆಲ್ಲ ಮೆತ್ತಗೆ ಈ ಥರ ಜಜ್ಜಿಟ್ಕೋಬೇಕು. ಬೇಕಿದ್ರೆ ಸ್ವೀಟ್ ಜಾಸ್ತಿ ತಿಂತೀರ ಸ್ವಲ್ಪ ಜಾಸ್ತಿ ಹಾಕೋಬೋದ್ರಿ ನೀವು ಬೆಲ್ಲ. ಮತ್ತು ಎಳ್ಳು ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು ಚಿಕ್ಕ ಬಟ್ಲಿಂದ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಜಾಸ್ತಿನೂ ಹಾಕೋಬೋದು. ಫಸ್ಟಿಗೆ ಏನು ಮಾಡಬೇಕಂದ್ರೆ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನೀವು ಕೂಡ ಸಂಕ್ರಾಂತಿ ಹೇಗೆ ಆಚರಣೆ ಮಾಡಿದ್ರಿ ಅಂತ ತಿಳಿಸ್ರಿ. ಮತ್ತು ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ. ನಮ್ಮ ಕಡೆ ಎಲ್ಲ ಸಜ್ಜೆ ರೊಟ್ಟಿ ಮತ್ತು ಶೇಂಗಾದ ಹೋಳಿಗೆ ವಿಶೇಷವಾಗಿ ಮಾಡ್ತಾರೆ. ಈ ಥರ ನೋಡ್ರಿ, ಎಳ್ಳನ್ನು ಚೆನ್ನಾಗಿ ಹುರಿದು ಹಾಕೋದ್ರಿಂದ ಟೇಸ್ಟಿಯಾಗಿ ಆಗ್ತಾವ್ರಿ ಹೋಳಿಗೆ. ಮಸ್ತ್ ಆಗ್ತಾವೆ ನೋಡ್ರಿ, ಟ್ರೈ ಮಾಡಿರಿ ನೀವು ಕೂಡ. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಹಾಕಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸ್ದಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ಎಳ್ಳನ್ನೆಲ್ಲ ಸಿಡಿತಾ ಇದ್ದಾವೆ ನೋಡ್ರಿ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡೆ. ನೆಕ್ಸ್ಟ್ ನೋಡ್ರಿ, ಇದನ್ನು ಹೂರಣ ರೆಡಿ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ಬಿಡಿಸಿರೋ ಶೇಂಗಾನ ಮಿಕ್ಸಿಗೆ ಹಾಕ್ಕೊಳತ್ತೀನಿ ರೀ ನಾನು. ನೋಡ್ರಿ, ಶೇಂಗಾ ಮತ್ತು ಎಳ್ಳು ನಾನು ಸ್ವಲ್ಪನೇ ಹಾಕ್ಕೊಳಕತ್ತೀನಿ ರೀ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳನ್ನು ಜಾಸ್ತಿನೂ ಕೂಡ ಯೂಸ್ ಮಾಡ್ಬೋದು, ಬೇಡಂದರೆ ಸ್ಕಿಪ್ನೂ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ಮೆತ್ತಗೆ ಕುಟ್ಟಿರುವಂಥ ಬೆಲ್ಲನ ಹಾಕ್ಕೊಳತ್ತೀನಿ ರೀ. ಬೆಲ್ಲನ ಮೆತ್ತಗಾಗಿ ಜಜ್ಕೋಬೇಕು, ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ರೀ ನಿಮ್ಗೆ ಹೂರಣ. ಮಿಕ್ಸಿಗೆ ಹಾಕೊಳ್ಳೋವಾಗ ಹೆಂಗಂದ್ರೆ ನೀವು ಮಿಕ್ಸಿನ ಆನ್ ಆಫ್ ಮಾಡಬೇಕು. ಆ ಥರ ಮಾಡೋದ್ರಿಂದ ಹೂರಣ ಕರೆಕ್ಟಾಗಿ ಬರುತ್ತೆ ರೀ, ಇಲ್ಲಾಂದ್ರೆ ಫುಲ್ಲ ಸಾಫ್ಟಾಗಿ ಬಿಡುತ್ತೆ. ಸ್ವಲ್ಪ ತರಿ ಇರ್ಬೇಕು ನೋಡ್ರಿ. ಈಗ ನೋಡ್ರಿ, ನಾನು ಮಾಡ್ಕೊಂಡಿದ್ದೀನಿ ಈ ಥರ. ಇಷ್ಟಕ್ಕಾದ್ರೆ ಸಾಕು ನಿಮ್ಗೆ. ಫುಲ್ಲ ನೈಸಾಗಿ ಮಾಡಬಾರ್ದು ಇದು. ನೋಡ್ರಿ, ಈ ಥರ ತರಿಯಾಗಿರಬೇಕು, ಅಂದ್ರೆ ಕರೆಕ್ಟಾಗಿ ಹೋಳಿಗೆ ಬರುತ್ತೆ ನೋಡ್ರಿ. ಈ ಥರ ಆಗಬೇಕು. ಕೈಯಿಂದ ಪ್ರೆಸ್ ಮಾಡಿದಾಗ ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡ್ರಿ ಹೂರಣ. ನೋಡ್ರಿ, ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲಿ. ನಾವು ಜಾಸ್ತಿನೇ ಮಾಡ್ತೀವಿ ಈಗ ಸಂಕ್ರಾಂತಿಗೆ. ಹಾಗೆ ಫ್ರೆಂಡ್ಸ್, ಇದನ್ನ ಎಷ್ಟು ದಿವಸ ಬೇಕಿದ್ರೆ ನೀವು ಇಟ್ಕೊಂಡು ತಿನ್ಬೋದು. ಈಗ ನೋಡ್ರಿ, ಅಷ್ಟೆಲ್ಲ ಹೂರಣಕ್ಕೆ ಸ್ವಲ್ಪನ ನೀರು ಚಿಮ್ಕಿಸ್ಬೇಕು ರೀ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಸ್ವಲ್ಪ ನೋಡ್ರಿ ಕೈಯಿಂದ. ಅಂದರೆ ಒಂದು ಹೂರಣದ ಹದ ಬರಬೇಕು ಅದು ನಿಮಗೆ. ಹಾಗೆ ಪುಡಿ ಇದ್ರೆ ತುಂಬಕ್ಕಾಗಲ್ಲ, ಅದಕ್ಕೆ ಆ ಥರ ಮಾಡ್ಕೋತೀವಿ. ನೆಕ್ಸ್ಟ್ ಹಿಟ್ಟನ್ನು ಈ ಥರ ಕಲಸಿಡ್ಬೇಕು ನೋಡ್ರಿ. ಮೈದಾ ಹಿಟ್ಟು ಕಲಸೋದು ನಾನು ಏನು ತೋರಿಸಿಲ್ಲ, ಜಸ್ಟ್ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸಿಟ್ಕೋಬೇಕು ಅಷ್ಟೇ. 1 ಅವರ್ ನೆನೆಯಕ್ಕೆ ಬಿಡ್ಬೇಕು ರೀ ಅದನ್ನು, ಅಂದ್ರೆ ನಿಮ್ಗೆ ಹೋಳಿಗೆ ಚಲೋ ಬರ್ತಾವೆ. ಈಗ ನೋಡ್ರಿ, ಈ ಥರ ತುಂಬ್ಕೊಳ್ಳೋದು ನೋಡ್ರಿ. ಸ್ವಲ್ಪ ಎಷ್ಟು ನಾವು ಉಂಡೆ ಮಾಡಿ ಇಟ್ಕೊತೀವಲ್ಲ ಇದು ಹೂರಣದ್ದು, ಅದೇ ಸೇಮ್ ಪ್ರಮಾಣದೊಳಗೆ ಕಣಕನ ತೊಗೊಂಡು ತುಂಬ್ಕೋಬೇಕು. ಜಸ್ಟ್ ನಾನಿಲ್ಲಿ ತುಂಬೋದಷ್ಟೇ ತೋರಿಸಿದ್ದೀನಿ. ಹಿಟ್ಟು ಕಲಸೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅದೇನಿಲ್ಲ ರೀ, ಉಪ್ಪು ಹಾಕಿ ಜಸ್ಟ್ ಗಟ್ಟಿಯಾಗಿ ಕಲಸ್ಕೋಬೇಕಷ್ಟೇ. ಮತ್ತು ಸ್ವಲ್ಪ ಎಷ್ಟು ನೆನೆಸಿಡ್ತೀವಲ್ಲ ಅಷ್ಟು ಒಳ್ಳೆಯದು. ಮೈದಾ ಹಿಟ್ಟಿಂದ ಮಾಡ್ತಾಯಿದ್ವಿ, ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಕೂಡ ಬಳಸ್ಬೋದು. ನೋಡ್ರಿ, ಈ ಥರ ಚೆಂದಾಗಿ ತುಂಬ್ಕೋಬೇಕು, ಇಲ್ಲಾಂದ್ರೆ ಒಡೆಯೋ ಚಾನ್ಸ್ ಇರುತ್ತೆ ರೀ. ನೋಡಿರಿ, ಎಷ್ಟು ಮಸ್ತಾಗಿ ಆಯಿತು. ಈ ಥರ ತುಂಬಿ ಸ್ವಲ್ಪ ಹಿಂಗೆ ಕೈಯಿಂದ ಎಲ್ಲ ಪ್ರೆಸ್ ಮಾಡ್ಕೊಂಡ್ರಿ ಅಂದ್ರೆ ಒಡೆಯೋದಿಲ್ಲ ರೀ ನಿಮ್ಗೆ. ಈ ಥರ ನೋಡ್ರಿ, ಸ್ವಲ್ಪ ಈ ಥರ ತಟ್ಕೋಬೇಕು, ಅಂದ್ರೆ ಹೂರಣ ಎಲ್ಲ ಕಡೆನೂ ಸಮವಾಗಿ ಬರುತ್ತೆ ನಿಮ್ಗೆ ಹೋಳಿಗೆಗೆ. ಇಲ್ಲಾಂದ್ರೆ ಒಂದು ಕಡೆ ಬರುತ್ತೆ ಒಂದು ಕಡೆ ಇಲ್ಲ, ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಈಗ ನೋಡ್ರಿ, ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಸ್ತಾ ಇದ್ವಿ. ಇದು ತುಂಬ ದೊಡ್ಡ ಸೈಜ್ ಮಾಡಲ್ಲ ರೀ, ಬೇಳೆ ಒಬ್ಬಟ್ಟಂಗೆ ದೊಡ್ಡದಿರಲ್ಲ ಇದು, ಚಿಕ್ಕದು ಮಾಡ್ಕೋಬೇಕಷ್ಟೇ, ಮೀಡಿಯಮ್ ಸೈಜು. ಭಾಳ ಫೇಮಸ್ ರೀ ಉತ್ತರ ಕರ್ನಾಟಕ ಸೈಡ್. ಪ್ರತಿಯೊಬ್ಬರೂ ಸಂಕ್ರಾಂತಿಗೆ ವಿಶೇಷವಾಗಿ ಎಲ್ಲರೂ ಮಾಡ್ತಾರೆ ಸಜ್ಜೆ ರೊಟ್ಟಿ ಮತ್ತು ಶೇಂಗಾದ ಹೋಳಿಗೆ. ನೀವು ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂದರೆ ನೋಡಿ, ಟ್ರೈ ಮಾಡಿರಿ, ಹೆಂಗಾಗಿದೆ ಅಂತ ಕಮೆಂಟ್ ಹಾಕಿರಿ. ನೋಡಿರಿ, ಈ ಥರ ಈಕ್ವಲಾಗಿ ಲಟ್ಸ್ಕೋಬೇಕು ಅದನ್ನ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಹೂರಣ ಮತ್ತು ಕಣಕ ಪರ್ಫೆಕ್ಟ್ ಇದ್ದರೆ ಯಾರು ಬೇಕಾದರೂ ಭಾಳ ಈಸಿಯಾಗಿ ಮಾಡ್ಕೋಬೋದು. ಭಾಳ ಈಸಿ ಕೂಡ ರೀ ಇದು. ನಮ್ಮ ಕಡೆ ಎಲ್ಲರೂ ಇದನ್ನು ಮಾಡಿ 15 ದಿವಸವರೆಗೂ ಇಟ್ಟು ತಿಂತಾರೆ. ಏನೂ ಕೆಡೋದಿಲ್ಲ ರೀ, ಏನೂ ಆಗೋಲ್ಲ. ಖಂಡಿತ ಟ್ರೈ ಮಾಡಿ ನೋಡಿರಿ ನೀವು ಕೂಡ.
ನೆಕ್ಸ್ಟ್ ನೋಡ್ರಿ ತವೆ ಒಳಗೆ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಬೇಕು ನೋಡ್ರಿ. ಆದಷ್ಟು ಹೈ ಫ್ಲೇಮ್ ಇಟ್ವಂದ್ರೆ ಬೆಲ್ಲ ಹಾಕಿರೋದ್ರಿಂದ ಮೆಲ್ಟ್ ಆಗಿ ಹೋಳಿಗೆ ಒಡೆಯೋ ಚಾನ್ಸ್ ಇರುತ್ತೆ. ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಚೆಂದಾಗಿ ಬೇಯ್ತಾವ್ರಿ. ಟೇಸ್ಟು ಕೂಡ ಬರುತ್ತೆ ರೀ ನಿಮ್ಗೆ ಮಸ್ತಾಗಿ. ಹಾಗೆ ಈ ಥರ ಈ ಪ್ರೊಸೆಸ್ ಒಳಗೆ ಮಾಡಿ ನೀವು ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಕೆಡಲ್ಲ ನೋಡ್ರಿ. ಈಗ ನೋಡ್ರಿ ಮಸ್ತಾಗಿ ಒಂದು ಕಡೆ ಬೇಯ್ದಿದೆ, ಇನ್ನೊಂದು ಕಡೆ ನಾವು ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ ಆಗ್ತದೆ ನೋಡ್ರಿ. ನೋಡ್ರಿ ಫುಲ್ ಕಾಣಿಸ್ತಾ ಇದೆ ನಿಮ್ಗೆ. ಈ ಥರ ಆಗ್ಬೇಕು ನೋಡ್ರಿ. ಕಲರ್ ಕೂಡ ಚೇಂಜ್ ಆಗ್ಯದ ನೋಡ್ರಿ. ಉಬ್ತಾ ಇದೆ ಹೋಳಿಗೆ ಮಸ್ತಾಗಿ. ಈ ಥರ ಮಾಡ್ಕೊಂಡ್ರೆ ಮಸ್ತ್ ನೋಡ್ರಿ. ತುಪ್ಪ ಹೋಳಿಗೆ ಸೂಪರ್ ಕಾಂಬಿನೇಷನ್. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.